ಒಬ್ಬ ಹುಡುಗ SSLC ಮುಗಿಸ್ದ. ಅವನನ್ನ ಅಕ್ಕಪಕ್ಕದ ಮನೆಯವರು, ರಿಲೇಟಿವ್ಸು, ಅವರು ಇವರು ಎಲ್ಲ ಕೇಳಿದ್ರು. ಅವನ ರಿಲೇಟಿವ್ಸ್ ಕೇಳಿದ್ರಂತೆ, ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತಿದ್ಯಪ್ಪ? ಆ ಹುಡುಗ ನೇರವಾಗಿ ಉತ್ತರ ಕೊಟ್ಟ, ಅಕ್ಕ, ಅಮ್ಮ, ಅಣ್ಣ, ನಾನು ದೊಡ್ಡವನಾದ್ಮೇಲೆ ಪರಮವೀರ ಚಕ್ರ ಪ್ರಶಸ್ತಿ ಪಡಿಬೇಕು ಅಂತ ನನಗೆ ಆಸೆ ಇದೆ. ಇವನ ಅಪ್ಪ ಅಮ್ಮನಿಗೆ ಯಾವಾಗಲೂ ಕೂಡ ಟೆನ್ಷನ್, ಎಲ್ಲಿ ನನ್ನ ಮಗ ಪರಮವೀರ ಚಕ್ರ ಅಂತ ಹೇಳಿ ಸೈನ್ಯ ಸೇರ್ತಾನೋ ಅಂತ ಯೋಚನೆ. ಆ ದಿವಸ ಬಂದೇ ಬಿಡ್ತು, ಹುಡುಗ ಭಾರತೀಯ ಸೈನ್ಯವನ್ನ ಸೇರಿದ. ಭಾರತೀಯ ಸೈನ್ಯವನ್ನ ಸೇರಿದ ಮೊಟ್ಟ ಮೊದಲನೆಯ ದಿವಸ ಒಂದು ಡೈರಿಯಲ್ಲಿ ಆತ ಬರೀತಾನೆ. ಆ ಯೋಧ ತನ್ನ ಡೈರಿಯಲ್ಲಿ ಬರೆದಂತಹ ಮೊಟ್ಟ ಮೊದಲನೆಯ ಸಾಲು, ಇಫ್ ಡೆತ್ ಸ್ಟ್ರೈಕ್ಸ್ ಬಿಫೋರ್ I prove my blood, I promise I will kill death. If death strikes before I prove my blood, I promise I will kill death. ನನ್ನ ರಕ್ತದ ಸಾಮರ್ಥ್ಯವನ್ನ ತೋರಿಸುವ ಮೊದಲು ಸಾವೇನಾದರೂ ನನ್ನ ಕಣ್ಣ ಎದುರುಗಡೆ ಬಂದು ಕುಣಿದಾಡಿದರೆ ನಾನು ಪ್ರಾಮಿಸ್ ಮಾಡ್ತೇನೆ, ನಾನು ಆ ಸಾವನ್ನೇ ಸಾಯಿಸುತ್ತೇನೆ ಅಂತ ಹೇಳಿದಂತಹ ಮನೋಜ್ ಕುಮಾರ್ ಪಾಂಡೆ ಅನ್ನುವ ಚಿಗುರು ಮೀಸೆಯ ಯುವಕ ಕಾರ್ಗಿಲ್ ಯುದ್ಧದಲ್ಲಿ ತನ್ನ ಬದುಕನ್ನ ಸಮರ್ಪಣೆ ಮಾಡಿ ಪರಮವೀರ ಚಕ್ರ ಪ್ರಶಸ್ತಿಗೆ ಭಾಜನನಾಗ್ತಾನೆ. ಈ ದೇಶದ ಸೈನಿಕರ ಕಥೆ ಇದು.